ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ತನ್ನ ತನಿಖೆಯನ್ನ ತೀವ್ರಗೊಳಿಸಿದೆ. ನಿನ್ನೆ ತಾನೇ ಎಸ್ಐಟಿ ಮುಂದೆ ಬಿಜೆಪಿ ಮುಖಂಡ ದೇವರಾಜೇಗೌಡ ಹಾಜರಾಗಿದ್ದರು. ಅಶ್ಲೀಲ ವಿಡಿಯೋ ಸಂಬಂಧ ನೋಟಿಸ್ ಅನ್ನ ನೀಡಲಾಗಿತ್ತು. ಎಸ್ಐಟಿಯಿಂದ ದೇವರಾಜೇಗೌಡ ಅವರಿಗೆ ನಿನ್ನೆ ಹಾಜರಾಗಿದ್ದಾರೆ, ವಿಚಾರಣೆಯನ್ನ ಎದುರಿಸಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಸಾಕ್ಷ್ಯ ಕೊಟ್ಟಿದ್ದಾರೆ ದೇವರಾಜೇಗೌಡ. ಎಸ್ಐಟಿಗೆ ಪೂರಕವಾದ ಸಾಕ್ಷಿಯನ್ನ ಹೇಳಿಕೆಯನ್ನ ನೀಡಿದೆ. ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮನವಿ ಮಾಡಿದ್ದೇನೆ. ವಿಡಿಯೋ ಹಂಚಿರುವ ನೀಚನ ಬಗ್ಗೆ ಸುಳಿವನ್ನ ನೀಡಿದ್ದೇನೆ. ಆರೋಪಿಗಳ ಬಂಧನಕ್ಕೆ ಸಹಕಾರ ನೀಡೋದಾಗಿ ಹೇಳಿದ್ದೀನಿ ಅಂತ ಎಸ್ಐಟಿ ಮುಂದೆ ಹೇಳಿಕೆ ನೀಡಿದ್ದನ್ನ ಸ್ಟೇಟಸ್ ಹಾಕಿಕೊಂಡಿದ್ದಾರೆ ದೇವರಾಜೇಗೌಡ. ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದೆ, ಎಸ್ಐಟಿಗೆ ಪೂರಕವಾದಂತಹ ಸಾಕ್ಷ್ಯ ಕೊಟ್ಟಿದ್ದೀನಿ, ಹೇಳಿಕೆಯನ್ನ ನೀಡಿ ಬಂದಿದ್ದೀನಿ, ಆರೋಪಿಗಳ ವಿರುದ್ಧವಾಗಿ ಕಾನೂನು ಕ್ರಮಕ್ಕೆ ಮನವಿ ಮಾಡಿದ್ದೀನಿ ಅಂತ ಸ್ಟೇಟಸ್ ಹಾಕೊಂಡಿದ್ದಾರೆ ದೇವರಾಜೇಗೌಡ. ವಿಡಿಯೋ ಹಂಚಿರುವ ನೀಚನ ಬಗ್ಗೆ ಸುಳಿವು ಕೊಟ್ಟಿದ್ದೇನೆ, ಆರೋಪಿಗಳ ಬಂಧನಕ್ಕೆ ಸಹಕಾರ ನೀಡುವುದಾಗಿ ಹೇಳಿದ್ದೇನೆ ಅಂತ ದೇವರಾಜೇಗೌಡ ಹೇಳಿದ್ದಾರೆ. ಪ್ರಜ್ವಲ್ ಕಾರ್ ಡ್ರೈವರ್, ಮಾಜಿ ಡ್ರೈವರ್ ಕಾರ್ತಿಕ್ ನಾನು ವಿಡಿಯೋವನ್ನ ದೇವರಾಜೇಗೌಡಗೆ ಕೊಟ್ಟಿದ್ದೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ದೇವರಾಜೇಗೌಡ ಸಹ ಅದಕ್ಕೆ ರಿಯಾಕ್ಟ್ ಮಾಡಿದ್ರು, ಕೊಟ್ಟಿದ್ದು ನಿಜ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿತ್ತು. ವಿಚಾರಣೆಗೆ ದೇವರಾಜೇಗೌಡ ಹಾಜರಾಗಿದ್ದಾರೆ. ಹಾಜರಾಗಿ ಎಲ್ಲ ಸಾಕ್ಷ್ಯಗಳನ್ನ ಸಹ ನಾನು ಕೊಟ್ಟಿದ್ದೀನಿ, ಜೊತೆಗೆ ಆರೋಪಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಮನವಿಯನ್ನ ಮಾಡಿದ್ದೀನಿ ಅಂತ ದೇವರಾಜೇಗೌಡ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ನಿನ್ನೆ ಎಸ್ಐಟಿ ಮುಂದೆ ಹಾಜರಾಗಿದ್ರು ದೇವರಾಜೇಗೌಡ, ಸಾಕಷ್ಟು ಸಾಕ್ಷ್ಯ ಕೊಟ್ಟಿದ್ದಾರೆ, ಸುಳಿವನ್ನ ಕೊಟ್ಟಿದ್ದಾರೆ. ವಿಡಿಯೋ ಹಂಚಿರುವಂತಹ ನೀಚನ ಬಗ್ಗೆ ಸಹ ಸುಳಿವನ್ನ ನೀಡಿದ್ದೀನಿ ಅಂತ ತನ್ನ ಸ್ಟೇಟಸ್ ನಲ್ಲಿ ಹಾಕೊಂಡಿದ್ದಾರೆ ದೇವರಾಜೇಗೌಡ. ಯಾವ್ದ್ರ ಬಗ್ಗೆ, ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನೀಚ ಅಂತ ಯಾರನ್ನ ಹೇಳ್ತಾ ಇದ್ದಾರೆ ದೇವರಾಜೇಗೌಡ? ಹಾಗಾದ್ರೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ ಇದ್ರ ಬಗ್ಗೆ? ಪ್ರಗತಿ, ಹಾಸನದ ಪೆನ್ ಡ್ರೈವ್ ವಿಡಿಯೋ ವೈರಲ್ ವಿಚಾರವಾಗಿ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿದೆ. ಈ ನಡುವೆ ದೇವರಾಜೇಗೌಡ ಹೊಳೆನರಸೀಪುರದ ಬಿಜೆಪಿ ಪರಾಜಿತ ಅಭ್ಯರ್ಥಿ, ಜೊತೆಗೆ ಈ ಪೆನ್ ಡ್ರೈವನ್ನು ಕಾರ್ತಿಕ್ ಅವರು ಮೊದಲಿಗೆ ಪೆನ್ ಡ್ರೈವನ್ನು ಕೊಟ್ಟಿದ್ದು ದೇವರಾಜೇಗೌಡ ಅಂತ ಹೇಳಿದರು ಕಾರ್ತಿಕ್. ಹೀಗಾಗಿ ಈಗಾಗಲೇ ದೇವರಾಜೇಗೌಡರನ್ನ ವಿಚಾರಣೆಗೆ ಒಳಪಡಿಸಿದೆ ಎಸ್ಐಟಿಯ ಎದುರು ತಾನು ಎಲ್ಲ ರೀತಿಯ ಸಾಕ್ಷಿಗಳನ್ನು ಮತ್ತು ಪೂರಕವಾದ ದಾಖಲೆಗಳನ್ನು ನೀಡಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಈಗ ದೇವರಾಜೇಗೌಡರು ಹಂಚಿಕೊಂಡಿದ್ದಾರೆ. ಕಡು ನೀಚರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ವಿಚಾರವನ್ನು ಸಹ ತನ್ನ ಸ್ಟೇಟಸ್ನಲ್ಲಿ ದೇವರಾಜೇಗೌಡರು ಹಂಚಿಕೊಂಡಿದ್ದಾರೆ. ಅದಕ್ಕೆ ಕಡು ನೀಚರು ಅಂತ ಯಾರನ್ನು ಕರೆದಿದ್ದಾರೆ? ಈ ವಿಡಿಯೋ ವೈರಲನ್ನು ಮಾಡಿದ್ದವರನ್ನು ಕಡು ನೀಚರು ಅಂತ ಹೇಳಿದ್ದಾರಾ, ಅಥವಾ ಈ ವಿಡಿಯೋವನ್ನು ಮೊದಲಿಗೆ ಪ್ರಜ್ವಲ್ ರೇವಣ್ಣನಿಂದ ತೆಗೆದುಕೊಂಡು ನಂತರದಲ್ಲಿ ಆ ಒಂದು ವಿಡಿಯೋವನ್ನು ಇಟ್ಕೊಂಡು ಬೇರೆ ಬೇರೆ ರೀತಿ ರಾಜಕೀಯ ದಾಳವಾಗಿ ಬಳಸ್ಕೊಂಡ್ರು ಅಂತ ಹೇಳಲಾಗ್ತಾ ಇರ್ತಕ್ಕಂಥವ್ರನ್ನ ಕಡು ನೀಚರು ಅಂತ ಕರೆದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಆದರೆ ಕಾರ್ತಿಕ್ ಮತ್ತು ದೇವರಾಜೇಗೌಡರ ನಡುವೆ ಈ ವಿಚಾರದಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಬಂದಿರೋದು ನಿಜ. ಅದಕ್ಕೆ ಪೂರಕ ಎಂಬಂತೆ ದೇವರಾಜೇಗೌಡರು ಒಂದು ಹೇಳಿಕೆಯನ್ನು ನೀಡಿದ್ರು, ಕಾರ್ತಿಕ್ ಬಳಿ ಮಾತ್ರ ಪೆನ್ ಡ್ರೈವ್ ಇದ್ದಿದ್ದು, ಅದನ್ನು ಕಾಂಗ್ರೆಸ್ ನಾಯಕರೇ ನೀಡಿದ್ರು ಅಂತ. ಆದರೆ ಕಾರ್ತಿಕ್ ಹೇಳಿಕೆಯನ್ನು ನೀಡ್ತಾರೆ, ಅದಕ್ಕೆ ತಿರುಗೇಟು ಎಂಬಂತೆ ದೇವರಾಜೇಗೌಡರಿಗೆ ಒಬ್ಬರಿಗೆ ಹೊರತುಪಡಿಸಿ ನಾನು ಯಾರಿಗೂ ಸಹ ಪೆನ್ ಡ್ರೈವನ್ನು ನೀಡಿಲ್ಲ, ಕಾಂಗ್ರೆಸ್ ನಾಯಕರಿಗೆ ನೀಡಿಲ್ಲ ಅನ್ನುವಂಥ ಹೇಳಿಕೆಯನ್ನು ಹೇಳಿದರು. ಹೀಗಾಗಿ ದೇವರಾಜೇಗೌಡರು ಬಳಸಿರುವಂಥ ಕಡು ನೀಚರು ಯಾರು ಅಂತಕ್ಕಂಥದ್ದು ಸದ್ಯದ ಕುತೂಹಲ. ಜೊತೆಗೆ ಪ್ರಮುಖ ಆರೋಪಿಗಳಿಗೆ ಶಿಕ್ಷೆಯಾಗಲೇಬೇಕು, ಜೊತೆಗೆ ವಿಡಿಯೋವರನ್ನು ವೈರಲ್ ಮಾಡಿರುವಂತಹವರು, ಜೊತೆಗೆ ಈ ಪ್ರಕರಣದಲ್ಲಿ ಇರುವಂತಹ ಪ್ರಮುಖ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಆ ನಿಟ್ಟಿನಲ್ಲಿ ತನ್ನ ಬಳಿ ಇದ್ದಂತಹ ಎಲ್ಲ ಸಾಕ್ಷ್ಯಾಧಾರಗಳನ್ನು, ಪೂರಕ ದಾಖಲೆಗಳನ್ನು ಎಸ್ಐಟಿ ಮುಂದೆ ನೀಡಿದ್ದೇನೆ. ಮುಂದೆಯೂ ಸಹ ಎಸ್ಐಟಿ ನನ್ನನ್ನು ವಿಚಾರಣೆಗೆ ಕರೆದರೆ ನಾನು ಹೋಗ್ತೇನೆ, ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೇನೆ, ಕಡು ನೀಚರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ವಿಚಾರವನ್ನು ದೇವರಾಜೇಗೌಡರು ಹಂಚಿಕೊಂಡಿದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.